ಊರಿಂದ ಜನ ಬಂದಿರಿ, ಪಾಲ್ಕಿ ಸಂಗಡ ಜನ ಬಂದಿರಿ, ಹಾಡ ಕೇಳ್ಬೇಕಂತ ಬಂದಿರಿ, ಯಾರು ಕೂಗು ಹೊಡಿಬೇಕಂತ ಬಂದಿರಿ, ಯಾರು ಜಗಳ ಚೋಲಕ್ ಬಂದಿರಿ, ಯಾರು ಪ್ರಶ್ನೆ ಉತ್ತರ ಕೇಳಕ್ ಬಂದಿರಿ, ಅವರೆಲ್ಲ ನಮ್ಮ ಅಣ್ಣತಮ್ಮ ಎಲ್ಲೇ ಒಟ್ಟ ಭಾಳ ಮಾತಾಡಂಗಿಲ್ಲ. 2 ನಿಮಿಷ ಮಾತಾಡಿ ಒಂದು ಪದ್ಯನ ಹಾಡಿಬಿಡುದದ. ಈಗ ಮಾತು ಎಟ್ಟೆಟ್ ಆಗ್ಬೇಕು ಅಟ್ಟೆಟ್ ಮುಗ್ದಾವ. ಅವು ಇನ್ನೊಂದು ಜರ ಬ್ಯಾರೆ ಇದ್ದು ಅವು ಅಲ್ಲಿಗೆ ನಿಂತು ಬಿಟ್ಟು ಅವು ಹೋಗಿಲ್ಲ, ಅದನ್ನೇ ನಾವು ಮಾತಾಡಂಗಿಲ್ಲ. ರಂಗಸಿದ್ಧ ದೇವರ ಜಾತ್ರೆ ನಮ್ಮ ಹಿರಿಯರು ಹೇಳ್ಯಾರ. ರಂಗಸಿದ್ಧ ಅವನ ಧರ್ಮ ಪತ್ನಿ ದ್ಯಾಮವ್ವ. ಬಹುತೇಕ ಇವರು ಯಾರ ಮಕ್ಕಳು ಅಂತ ಕೇಳಿದ್ರ ಬಸಪ್ಪಗೌಡ ಬುಕ್ಕಮ್ಮನ ಮಕ್ಕಳು ಇವರು. ಹೌದು, ಯಾರು ಬಸಪ್ಪಗೌಡ ಬುಕ್ಕಮ್ಮನ ಮಕ್ಕಳು. ಅವರು ಸ್ವಾದರ ಮಾವನ ಸಂಗಾಟ ಇವ ರಂಗಸಿದ್ಧ ಅಮ್ಮೋಗ್ ಸಿದ್ಧನ ಹಬ್ಬ ಹಾಕೋ ಟೈಮದೊಳಗ ಇವರು ಸೋಮಲಿಂಗನ ಹಬ್ಬ ಅಮ್ಮೋಗ್ ಸಿದ್ಧ ಹಾಕಿದಾಗನು ಅಲ್ಲಿ 700 ವಾಲಗ ಕೂಡಿಸಿದ್ರ ಅಂತ ಹೇಳ್ತಾರ. ಅಂದ್ರ 700 ಮಂದಿಗೆ ವಾಲಗ ಕೂಡಿಸಿರು. ಅವಾಗ ಅವನೇ ಮಾಸಿದ್ದಪ್ಪ ಕೆರೆಯಾಗ ಮುಳುಗದಾಗ ಅಲ್ಲಿ 700 ಹೊಟ್ಟಿ ವಾಲ ಕೂಡಿಸಿ ಅಲ್ಲಿನೂ ಕೂಡ ಅವನಿಗೆ ಬರಮಾಡ್ಕೋಬೇಕಂತ ಅದೊಂದು ಕಾರ್ಯಕ್ರಮ ಇದ್ದಾಗ ಅವ ಇವ ಸ್ವಾದರ ಮಾವನ ಸಂಗಟ ಇವ ಮೊದಲ ಇವನ ಹೆಸರು ಏನಂದ್ರ ಚಿಕ್ಕರಾಮ. ಇವ ರಂಗಸಿದ್ಧ ಅಲ್ಲ ಏನ್ರಿ, ಇವ ಚಿಕ್ಕರಾಮ. ಮುಂದ ಅಮ್ಮೋಗ್ ಸಿದ್ಧನ ಅಂತೇಳಿ ಹೋದ, ಅವನ ಅಂತೇಳಿ ಸೇವಾ ಮಾಡ್ದ. ಅವಾಗ ಅಮ್ಮೋಗ್ ಸಿದ್ಧ ಇವನಿಗೆ ಆಶೀರ್ವಾದ ಮಾಡ್ದ. ಹೆಗಲ ಮ್ಯಾಲ ಮೂರೇಣಿನ ಜಾಡಿ ಹಾಕಿ ರಂಗ ಮೂಲಿ ಕೊಟ್ಟು ನೀ ರಂಗದೊಳಗೆ ಮೆರಿ ಅಂತೇಳಿ ಆಶೀರ್ವಾದ ಮಾಡ್ದ. ಅದೇ ಚಿಕ್ಕರಾಮ ಹೋಗಿ ಅದೇ ರಂಗ ಅಮ್ಮೋಗ್ ಸಿದ್ಧ ಕೊಟ್ಟಿದ್ದಕ್ಕಾಗಿ ಇವ ಚಿಕ್ಕರಾಮ ಹೋಗಿ ರಂಗ ಸಿದ್ಧ ಅಂತೇಳಿ ಇವನಿಗೆ ನಾಮಕರಣ ಇವನಿಗೆ ನಾಮಕರಣ ಅಂತೇಳಿ ಬತ್ತು. ಅಂತ ಸಿದ್ಧನ ಜಾತ್ರೆ ಮೊನ್ನೆ ನಮ್ಮ ಕಮಿಟಿಯವ್ರು ನಮ್ಮ ಊರಿಗೆ ಬಂದಾರ ಕರೆ. ಆದ್ರೆ ರಂಗಸಿದ್ಧ ಇಟ್ಟೆ ಹೇಳಿದ್ರೆ ಕರೆ, ಅದ್ರ ಇತಿಹಾಸ ಅವಾಗೆ ಹೇಳಿದ್ರೆ ಒಂದು ಹಾಡು ಅಲ್ಲೇ ಮಾಡ್ಕೊಂಡು ಬಂದು ಬಿಡ್ಬೇಕಾಗಿತ್ತು, ಏನು ದೊಡ್ಡ ವಿಶೇಷ ಇದ್ದಿಲ್ಲ. ಅದಕ್ಕಾಗಿರ್ಲಿ ಅಂಥವ್ರ ಜಾತ್ರೆಗೆ ನಾವು ನೀವು ಬಂದಿದ್ದೆವು ಕರೆ. ಈ ಬ್ರಹ್ಮ ವೇದಿಕೆ ಬಹುತೇಕ ಕಮಿಟಿಯವರು ಒಂದು ನಿರ್ಧಾರ ಮಾಡಿ ಕೊಟ್ಟಾರೆ ಈಗಾಗಲೇ ಸಿದ್ಧಟಿಗೆ ವಿಷಯ. ಅದೇ ವಿಷಯದ ಮೇಲೆ ಫೋಕಸ್ ಕೊಡೋದೈತಿ ಇಲ್ಲಿ. ಅವೆಲ್ಲ ತಟ್ಟಿರ್ಲಿ. ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಎಲ್ಲ ಕಡೆ ಒಂದು ಮಾತು ಎಲ್ಲ ಮಾತು ಮರಿತೀನಿ ಕರೆ, ಆದ್ರೆ ಒಂದು ಮಾತು ಮಾತ್ರ ಜೀವನದ ನಾ ಎಂದೂ ಮರೆಯಂಗಿಲ್ಲ. ಯಾಕೆ ಕೇಳ್ರಿ, ಇದು ಕೆಟ್ಟ ಕಲಿಕಾಲದ. ಏನದ್ರಿ ಕೆಟ್ಟ ಕಲಿಕಾಲದ. ಅದಕ್ಕೆ ಬಬಲಾದೇವರು ಕೊಡೆಕಲ್ದವ್ರು ಸಾರಿ ಹೋದ್ರು ಏನಂತ, ಹಗಲ ಕಾಲ ಜಗಕ್ಕ ಬಂದಿತ್ತಣ್ಣ, ಹಾಗೆ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ, ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ, ಹುಲ್ಲೆದ್ದ ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ, ಕುಂಬಳ ಸೊಟ್ಟಿ ಒಳಗ ನೀರು ಕುಡಿತೀರಣ್ಣ, ಅಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ, ಹಾಲ ಹೊತ್ತ ಮಾರಿತಣ್ಣ, ದಾರು ಕುತ್ತು ಮಾರಿತಣ್ಣ, 2044 ಇಸ್ವಿಗೆ ಬೆಂಕಿ ಮಳಿ ಆದಿತ್ತಣ್ಣ, 2054 ಇಸ್ವಿಗೆ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕಿನೇ ಇರ್ತಾಳಣ್ಣ. ಹೌದು, ಇದು ನಾವ್ ಹೇಳಿದಲ್ಲ, ಬಬಲಾದೇವರು ಕೊಡಕ್ಕಂತವ್ರು ಹೇಳಿ ಹೋಗ್ಯಾರ, ಸಾರಿ ಹೇಳಿ ಹೋಗ್ಯಾರ. ಇಂಥ ದಿನಮಾನ ಬರ್ತೈತಿ, ಸಜ್ಜಿ ತಲೆಯಾಗಿ ಹೋಗ್ಬೇಡ್ರಿ, ಹೊರತಾಗಿ ನವಣಿ ತಲೆಯಾಗಿ ಹೋಗ್ರಿ ಅಂತ ಬಬಲಾದೇವರು ಕೊಡಕ್ಕಂದವ್ರು ಸಾರ್ಯಾರ. ಸಜ್ಜಿ ತಲೆ ಆದ್ರ ಕುಡಿಗಿಲ್ ತಗೊಂಡು ಕೊಯ್ದು ಬಿಡ್ತಾರ, ನವಣಿ ಆದ್ರ ಭಕ್ತದ. ಎಲ್ಲೇ ಇಂಥ ದಿನಮಾನದೊಳಗ ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಬಿಡ್ರಿ, ಅವೆಲ್ಲ ಸಿದ್ಧಾಟಿಗೆ ಅದು ಆಗಿದ್ದದ. ಅವ ನಾವು ಹೇಳಿದ್ರೆ ಬೆಳೀತದ, ನಾವು ಹೇಳಿ ಅಂದ್ರೆ ಬೆಳೀತದ, ನಮ್ಮ ಮಾತವ್ರು ಹೇಳನೇನು ಬೆಳೀತದ ಏನಿಲ್ಲ. ಆದ್ರೆ ಒಂದು ಮಾತು ತಲೆಯಾಗಿ ಇಟ್ಕೋರಿ, ಈಗಿನ ಜನ ಹೆಂಗದಂದ್ರ, ಈಗಿನ ಮಕ್ಳು ಹೆಂಗದಾರ ಅಂದ್ರ ಸಬದಾನಿತ್ತು ಭಾಳ ಮಂದಿ ಆಚಾರ ಹೇಳ್ತೇವ್ ಕರೆ. ಹಡದ ತಾಯಿ ತಂದೆ ನೋಡ್ಕೊಲಾರದ ಮಕ್ಕಳು ಸಬದಾನಿತ್ತು ನಾವು ಭಾಷಣ ಬಿಗಿಲಕತ್ತೇವ್. ಯಾಕ್ರಿ ಈಗಿನ ಮಕ್ಳು ಎಂತ ಮಕ್ಳು ಹುಟ್ಟಿ ಕೂತಾವಂದ್ರ ಹುರಿಬೀಜ ಮಕ್ಕಳು ಹುಟ್ಟಿ ಎಂತಾವು ಹುರಿಬೀಜ ಮಕ್ಕಳು ಹುಟ್ಟಿ ಕೂತಾವ. ಹುರಿಬೀಜ ಮಕ್ಕಳ ಯಾಕೆ ಹುರಿಬೀಜ ಮಕ್ಕಳು ಅಂತೀವಂದ್ರ ಹಡದ ಅಪ್ಪ ಅನ್ಬೇಕಾದ್ರೆ ಒಪ್ಪತ್ತಿನ ಕೂಲಿ ಕೇಳಕತ್ತಾವ ಮಕ್ಕಳು, ಒಪ್ಪತ್ತಿನ ಕೂಲಿ. ಯಪ್ಪ ಇಂಥ ದಿನಮಾನದೊಳಗ ಒಂದು ಮಾತು ಹೇಳ್ತೀನಿ ನಿಮಗೆಲ್ಲ, 1000 ಎಕರೆ ಆಸ್ತಿ ಕಳ್ಕೊಂಡ್ರೆ ಆಸ್ತಿ ಕಳಿಸಬಹುದು, 10 ಮಜಲ ಬಿಲ್ಡಿಂಗ್ ಕಳ್ಕೊಂಡ್ರೆ 10 ಮಜಲ ಬಿಲ್ಡಿಂಗ್ ಕಳಿಸಬಹುದು, 10 ಕಿಲೋ ಬಂಗಾರ ಕಳ್ಕೊಂಡ್ರೆ 10 ಕಿಲೋ ಬಂಗಾರ ಕಳಿಸಬಹುದು. ಆದ್ರೆ ಹಣದ ತಾಯಿ ತಂದಿನ ಒಮ್ಮ ಕಳ್ಕೊಂಡ್ರ ಎಂದೂ ಜೀವನದಾಗ ಗಳಿಸಕ್ ಬರೋದಿಲ್ಲ. ಇರತ್ತನ ತಾಯಿ ತಂದೆ ಚಂದ ನೋಡ್ಕೊಳಿ ಅಂತೇಳಿ ತಮಗೆಲ್ಲರಿಗೂ ವಿನಂತಿ ಮಾಡ್ಬೇಕಾಗ್ತದೆ. ತಾವೆಲ್ಲಾರು ತಿಳ್ಕೊಂಡು ಹೋಗ್ಬೇಕ. ಯಾಕಂದ್ರ ಈಗಿನ ದಿನಮಾನ ಹೆಂಗದಂದ್ರ
ಹಣದ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು ಇದು ಒಂದು ಮಾತು ಕೇಳಿದ್ರೆ ಲಕ್ಷ ಇಟ್ಕೋರಿ. ಎಲ್ಲಾ ಮಾತು ಬಿಡ್ರಿ, ಅವೇನು ಬರ್ಲಾರ ಮಾತಾವು. ಹಣದ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು, ನಾಯಿನ ತಂದು ಮನೆ ಸಾಕೋದು. ನಾಯಿ ಒಂದಕ್ ಮಾಡಿದ್ರು ಇವರೇ ಬೆಳೆಯೋದು, ಎರಡಕ್ ಮಾಡಿದ್ರು ಇವರೇ ಬೆಳೆಯೋದು. ಅದಕ್ಕೆ ಹಾಲ ಬ್ರೆಡ್ ಬಿಸ್ಕಿಟ್ ಹಾಕೋದು. ಅಪ್ಪ ಆ ನಾಯಿಗೆ ಹಾಲ ಬ್ರೆಡ್ ಬಿಸ್ಕಿಟ್ ಹಾಕಿ ನೋಡ್ಕೊಂಡು ಆ ಒಂದಕ್ ಮಾಡಿದ್ರು ನೀವೇ ಬೆಳೆಯವರು, ಎರಡಕ್ ಮಾಡಿದ್ರು ನೀವೇ ಬೆಳೆಯವರು. ಅಕಸ್ಮಾತ್ ಹಣದ ತಾಯಿ ತನಿ 30 ವಯಸ್ಸಾಗಿ ಅಕಸ್ಮಾತ್ ಪಡಸಲಿಂದ ಎದ್ದು ಹೋಗಿ ಹೊರಗೆ ಉಗುಳದ ಆಲದ ಬಿಟ್ಟಿಗೆ ಅಲ್ಲೇ ಎಲ್ಲೇ ಮೂಲೆ ಉಗುಳಿದ್ರ ತಾಯಿ ತಂದಿಗೆ ಹೆಂಗ್ ಬೈತೇವ್? ನಿಮಗೆ ಕಿಮ್ಮತ್ ಆದಿಲ್ಲ ಕಬರ್ಗಿಡಿಗಳ ಪಾಲಿಸ್ ಪರಿಚಯಕ್ಕೆ ಇಲ್ಲಿ ಉಗುಳ್ತೇನ ತಾಯಿ ತಂದಿ ನಿಗಿರಾಡ್ತೇವ್ ನಾವು. ಅಪ್ಪ ನಾಯಿ ಒಂದಕ್ಕ ಎರಡಕ್ ಬಳಿತಾರಲ್ಲ ಅವನ್ನ ಹಚ್ಚಿಕ್ ಬಂದಿಲ್ಲ, ಚರ್ಮಗನ ಹಚ್ಚಿಕ್ ಬಂದಿಲ್ಲ. ಹಳದವ್ರನ್ನ ಬೆಳಿಲಕ್ಕ ಇಟ್ಟು ವಿಚಾರ ಮಾಡ್ತೀರಿ. ಕರೆ ನಾಯಿನ ಬೆಳಿತೀರಂದ್ರೆ ನಿಮ್ಮ ಮಾತು ಯಾಕೆ ಮಾತು ಹೇಳ್ತಿರೋದು ಎಲ್ಲರಿಗೂ ಅನ್ನಂಗಿಲ್ಲ, ಎಲ್ಲರೂ ಜಗತ್ತಲ್ಲ ಹಂಗ ಇಲ್ಲ. ಆದ್ರೆ ಯಾರು ತಾಯಿ ತಂದೆ ನೋಡ್ಕೊಂಡಿಲ್ಲ ಅವ್ರಿಗೆ ಪೆಟ್ಟು ಬಡಿತೈತಿ. ಒಂದು ಮಾತು ಹೇಳ್ತೀನಿ ನಿಮಗ, ಈಗಿನ ಮಕ್ಕಳು ಹೆಂಗದಾರಂದ್ರ ಈ ನಮ್ಮ ತಾಮದಡ್ಡಿ ಊರಂತ ಊರಾಗ ಇಬ್ಬರು ತಾಯಿ ತಂದಿಗೆ 2 ಮಕ್ಕಳು, 2 ಮಕ್ಕಳಿಗೆ ಇಂಜಿನಿಯರ್ ನೌಕರಿ ಬತ್ತು. ಕೂಲಿ ನಾಲಿ ಮಾಡಿ ಬೆಳೆಸಿದ್ರು, ಶಿಕ್ಷಣ ಕಲಿಸಿದ್ರು. 2 ಮಕ್ಕಳಿಗೆ ಇಂಜಿನಿಯರ್ ನೌಕರಿ ಬತ್ತು. ಅವ್ರ ಅಮೇರಿಕ ಡ್ಯೂಟಿ ಆಯ್ತು. ಅವಾಗ 2 ಮಕ್ಕಳು ಅಮೇರಿಕ ಹೋಗೋ ಹೇಳಿದಾಗ ತಾಯಿ ತಂದಿಗೆ ಹೇಳಿದ್ರಂತ, ಯಪ್ಪ ಎಷ್ಟು ದಿನ ನಮ್ಮ ಸಂಸಾರಕ್ಕಾಗಿ ದುಡಿದಿರಿ, ನಮ್ಮ ಪ್ರಪಂಚಕ್ಕಾಗಿ ದುಡಿದಿರಿ, ಇನ್ನು ಮುಂದೆ ದುಡಿಬ್ಯಾಡ್ರಿ, ನೀವು ಕೂತು ಊಟ ಮಾಡ್ರಿ. ನಾವು ಅಮೇರಿಕ ಹೋದ ಬಳಕ ನಾವು ಒಂದು ಪತ್ರ ಬರಿತೇವೆ, ಅವಾಗೇನು ಫೋನ್ ಇದ್ದಿದ್ದಿಲ್ಲ, ಒಂದು ಟಪಾಲು ಬರಿತೇವು, ಮತ್ತ ನಿಮಗೆ ಎಷ್ಟು ದುಡ್ಡು ಹಾಕ್ತದಲ್ಲ ಅಷ್ಟು ದುಡ್ಡು ಕಳಿಸ್ತೇವೆ, ಕೂತು ಊಟ ಮಾಡ್ರಿ ಅಂತ ಹೇಳಿ ತಾಯಿ ತಂದಿಗೆ ಹೇಳಿ ಮಕ್ಕಳು 2 ವಿಮಾನ ಹತ್ತಿ ಹೋದ್ರು. ಹೋದ ಬಳಕ ತಿಂಗಳ ನೋಡಿದ್ರು, 2 ತಿಂಗಳು ನೋಡಿದ್ರು, 6 ತಿಂಗಳು ನೋಡಿದ್ರು, ವರ್ಷ ನೋಡಿದ್ರು, ಒಂದು ಟಪಾಲಿಲ್ಲ, 1 ರೂಪಾಯಿ ದುಡ್ಡಿಲ್ಲ. ದುಡಿಲಾರ 30 ವಯಸ್ಸಾದ ತಾಯಿ ತಂದಿ ದಾರ್ಯ ಹೋಗೋರು ಬಲ್ಲಿ ಭಿಕ್ಷೆ ಬೇಡ್ತಿರ್ಲಕತ್ತು. ಅವಾಗ ತಾಯಿ ಮಕ್ಕಳು ಚಿಂತಿ ಒಳಗ ಕೊರಗಿ ಸಣ್ಣಾಗಿ ವರ್ಷ 2 ವರ್ಷ ಆದ ಬಳಕ ತಾಯಿ ಪ್ರಾಣ ಬಿಟ್ಟಳು. ಅವಾಗ ಊರನವ್ರು ಒಂದು ಟಪಾಲ ಬರದ್ರಂತ, ಹೇ ತಮ್ಮ ನಿಮ್ಮವ್ ಸತ್ತಾಳ ಬರ್ರಿ ಅಂತೇಳಿ ಟಪಾಲ ಬರದಾಗ ಟಪಾಲ 3 ದಿವ್ಸಕ್ಕೆ ಹೋಗಿ ಮುಡ್ತತ್ತ. ಮಗ ವಿಮಾನ ಹತ್ತಿ ತಾಯಿ ಸತ್ತ 3 ದಿವ್ಸಕ್ಕೆ ಬಂದ. ತಂದಿ ಒಂದೇ ಮನ್ಯಾಗ ಕಟ್ಟಿ ಮೇಲೆ ಕೂತ್ ಅಳ್ತಿತ್ತು. ಏನು ಮಕ್ಳು ಆ ಕಡೆ ಅದು ಇದು ಅಂತ ಹೇಳ್ತೀನಿ ಕಳ್ಕೊಂಡ್ಯ, ನಂದ್ಯಾತ್ರ ಜೀವನ ಅಂತೇಳಿ ಅಳ್ತಿತ್ತು. ಅವಾಗ ಮಗ ಬಂದಿದ್ ನೋಡಿ ಹಿರಿಮಗನ ತೆಕ್ಕಿ ಬಿದ್ದು ತಂದೆ ಅಳ್ಳಕತ್ತ. ಅತ್ ಸಮಾಧಾನ ಮಾಡ್ಕೊಂಡು ತಂದೆ ಕೇಳ್ದತ್ ಹಿರಿಮಗನಿಗೆ, ಹೇ ಮಗನೇ ಯಪ್ಪ ನೀವು ಅಪ್ಪನೇ ಬಂದಿ ಮತ್ತ ತಮ್ಮ ಬರ್ಲಿಲ್ಲೋ ಯಾಕಂತ ಕೇಳ್ದತ್ತ. ಅವಾಗ ಹಿರಿಮಗ ಹೇಳ್ದತ್ತಪ್ಪ, ರೊಕ್ಕದ ಬೆಲೆ ನಿನಗೇನು ಗೊತ್ತದೋ? ಒಬ್ಬರ ವಿಮಾನಕ್ಕೆ ಬಂದು ಹೋಗ್ಲಕ್ಕ 2 ಲಕ್ಷ ರೂಪಾಯಿ ಅದಪ್ಪ, ನಿನ್ನ ದುಡ್ಡಿನ ಬೆಲೆ ಏನು ಗೊತ್ತದಪ್ಪ? ಇವಾಗ ಅವು ಸತ್ತಾಳ ಅಂತೇಳಿ ನಾ ಬಂದಿನಿ, ನಾಳೆ ನೀ ಸತ್ತ ತಮ್ಮ ಬರ್ತಾನ, ನಾ ಬರುದಿಲ್ಲ. ಮಕ್ಕಳ ಇವ್ ಮಕ್ಕಳ್ರೆ ಇವ್ ತೋಡಿ ಏನು ಮಾಡೋದದ ಯಪ್ಪ? ಜೀವನದಾಗ ಎಲ್ಲಾ ಸಿಗೋದು ಕರೆ. ನಮ್ಮ ಅದಕ್ಕೆ ಇಂಗ್ಲೇಶ್ವರ ಸಿರ್ಸಪ್ಪನ ಒಂದು ಪದ್ಯ ಹಾಡ್ದ, ರೊಕ್ಕ ಕೊಟ್ಟರೇನೋ ಹಳದ ತಾಯಿ ತಂದೆ ಸಿಗುವರೇನೋ, 10 ಜನರಿಗೆ ಆಸ್ತಿ ಗಳಿಸಿದರೇನೋ ಹಳದ ಕಾಶಿ ಸಿಗುವರೇನೋ ಅಂತ ಪದ್ಯ ಹಾಡದಪ್ಪ. ಜೀವನದೊಳಗೆ ಹಳದ ತಾಯಿ ತಂದೆ ಬಿಟ್ಟು ದೇವ್ರು ಎಲ್ಲಿ ಇಲ್ಲ, ನೀವು ಅಲ್ಲಿ ಎಲ್ಲಿ ಹುಡುಕಿರೋದ ಅಗತ್ಯ ಇಲ್ಲ. ಅದಕ್ಕೆ ಹೇಳ್ತಾರ, ಕರ್ಮ ತೇರ ಅಚ್ಚಿ ಆಯ್ತು ಕಿಸ್ಮತ್ ತೇರ ದಾಶೆ, ತೇರ ಸಾತಾಯ್ತು ಗರ್ಭೆ ಮುದ್ರ ಕಾಶಿ. ನಿನ್ನ ನಡಿ ನುಡಿ ತೊಡಿ ಸುತ್ತಿತ್ತಂದ್ರ ನಿನ್ನ ತಾಯಿ ತಂದೆ ಸೇವಾ ಮಾಡ್ಕೊತ ನೀನು ಮನ್ಯಾಗ ಕೂತಿರ್ಬೇಕು ಕೂಡ ಆ ರಂಶದ ಮುತ್ಯ ತಾನೇ ನಿಮ್ಮ ಮನೆಗೆ ಬರ್ತಾನಂತ ಕಬೀರದಾಸ ವಚನದಾಗ ಹೇಳ್ತಾರ. ಅದಕ್ಕಾಗಿ ತಾವೆಲ್ಲರೂ ತಿಳ್ಕೊಂಡು ಅನ್ನುವಂತ ಒಂದು ವಿಚಾರ ತಿಳಿಸ್ಕೊಂಡ ಅದಕ್ಕಾಗಿ ಈ ಒಂದು ಪದ್ಯ